ಹೇಗಿದ್ರೆ ಎಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಎಲ್ಲರೂ ಕೂತ್ಕೊಂಡಿದ್ದೀವಿ. ಸೊ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಇಮ್ಯಾಜಿನ್ ಮಾಡಿರಲಿಲ್ಲ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಸಿಗುತ್ತೆ ಅಂತ ಹೇಳಿ. ಸೊ ಈ ಒಂದು ಅವಾರ್ಡ್ನ, ಈ ಒಂದು ಸರ್ಟಿಫಿಕೇಟ್ನ ನನ್ನ ಎಲ್ಲ ಡೈರೆಕ್ಟ್ ಪಾರ್ಟ್ನರ್ಸ್ ಹಾಗೂ ನನ್ನ ಟೀಮ್ನ ಪ್ರತಿಯೊಬ್ಬ ಸದಸ್ಯರಿಗೂ ಅವ್ರವ್ರು ಅಂತ ಹೇಳಲಾರ್ದೇ ಪ್ರತಿಯೊಬ್ಬ ಟೀಮ್ ಮೆಂಬರ್ನ ಪಾದಕ್ಕೆ ಈ ಒಂದು ಸರ್ಟಿಫಿಕೇಟ್ನ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಕಾರಣ ಯಾಕೆ ಅಂತ ಹೇಳಿದ್ರೆ ಅವರಿಂದಾಗಿ ಇವತ್ತು ಈ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ. ಸೊ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ನನ್ನ ಟೀಮ್ ಎಲ್ಲ ಮೆಂಬರ್ಸ್ಗೂ ಕೂಡ ಆರ್ಟ್ಫುಲ್ಲಿ ಕಂಗ್ರ್ಯಾಚುಲೇಷನ್ಸ್ ಈ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ನೀವು ತಗೊಂಡಿದ್ದಕ್ಕೆ. ಎಸ್, ಹೆಸರು ವಿಠಲ್ ಅಂತ ಹೇಳಿ ಬಂದಿದ್ದು ಬೆಳಗಾಂ ಡಿಸ್ಟಿಕ್ ಇಂದ. ಕ್ವಾಲಿಫಿಕೇಶನ್ ತುಂಬಾ ಆಗಿದೆ. ಸೆಕೆಂಡ್ PUC ಅಲ್ಲಿ ಒಂದು ಟೈಮ್ ಫೇಲ್ ಆಗಿದ್ದೀನಿ, 2ನೇ ಟೈಮ್ ಕಟ್ಟಿ ಆಮೇಲೆ ಪಾಸ್ ಆಗಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಕಾಲೇಜ್ಗೆ ಹೋಗಿದ್ದು ಒಂದು 10 days ಮಾತ್ರ. ಸೆಕೆಂಡ್ PUC ಅಲ್ಲಿ ಪೂರ್ತಿ ವರ್ಷ ಹೋಗಿದ್ರೆ ಟಾಪರ್ ನಾನೇ ಬಿಡಿ. ಅನ್ಕೊಂಡ್ರಾ? ಇಂಪಾಸಿಬಲ್. ಸೊ ಬಿಸ್ನೆಸ್ಸಿಗೆ ಬರೋದಕ್ಕಿಂತ ಮುಂಚೆ ಸಾಕಷ್ಟಿತ್ತು, ಬಟ್ ಜರ್ನಿಯನ್ನು ಹೇಳ್ಕೊಳ್ಳೋದಕ್ಕಿಂತ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಿದರೆ ಚೆನ್ನಾಗಿರುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಇವತ್ತು ನಾನು ಕಂಡಿರೋ ಒಂದು 4.5 ವರ್ಷದ ಎಕ್ಸ್ಪೀರಿಯನ್ಸ್ ಒಳಗಡೆ ಕರ್ನಾಟಕದಾದ್ಯಂತ ಮತ್ತು ಇಡೀ ಭಾರತದಾದ್ಯಂತ ನಾವು ಕೇಳಿರುವ ಮತ್ತು ಕಂಡಿರುವ ಮತ್ತು ನೋಡಿರುವ ಹಾಗೆ ಇಡೀ ಕರ್ನಾಟಕದಾದ್ಯಂತ ಓಪನ್ ಅಂಡ್ ಅಡ್ವಾನ್ಸ್ಡ್ ಮ್ಯಾಟ್ರಿಕ್ಸ್ ಕ್ಯಾಲ್ಕುಲೇಷನ್ ಸಿಸ್ಟಮ್ ಒಳಗಡೆ ಈ ಮಟ್ಟದ ಒಂದು ದೊಡ್ಡ ಮಟ್ಟದ ಒಂದು ವೇರ್ ಹೌಸ್ ನ ಓಪನ್ ಮಾಡಿ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಮ್ಯಾಟ್ರಿಕ್ಸ್ ಸಿಸ್ಟಮ್ ಅಲ್ಲೂ ಈ ರೀತಿಯ ಕಂಪನಿಯನ್ನ ರನ್ ಮಾಡಬಹುದು, ಈ ರೀತಿಯಲ್ಲೂ ನಾವು ಸಂಸ್ಥೆಯನ್ನ ಮುನ್ನಡೆಸಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ CEO ಆಗಿರುವಂತ, ನಮ್ಮ ಸಂಸ್ಥೆಯ CEO ಆಗಿರುವಂತ ಶ್ರೀಯುತ ಸೈಯದ್ ಮುಜೀಬ್ ಸರ್ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಒಂದ್ಸರಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನೋಡಿದೀವಿ ಮ್ಯಾಟ್ರಿಕ್ಸ್ ಸಿಸ್ಟಮ್ ಒಳಗಡೆ ಹೇಗಿರುತ್ತೆ ಅಂತಂದ್ರೆ ನಾವೆಲ್ಲರೂ ಹಂಗೆ ಪ್ರೀವಿಯಸ್ ಅಲ್ಲಿ ಒಂದಿಷ್ಟು ಸಿಸ್ಟಮ್ ಅಲ್ಲಿ ನೋಡಿದಾಗ ಯಾವುದೋ ಒಂದು ರೂಮ್ ಅಲ್ಲಿ ಪ್ರಾಡಕ್ಟ್ ಇಟ್ಟು ಆಮೇಲೆ ಸಪ್ಲೈ ಮಾಡಿರೋದನ್ನ ಕಣ್ಣಾರೆ ನೋಡಿದೀವಿ. ಎಸ್ ಆರ್ ನೋ? ಎಸ್. ಆದ್ರೆ ಇವತ್ತು ಈ ಒಂದು MV ಅಂತಕ್ಕಂಥ ಸಂಸ್ಥೆಗೆ ನಾವೆಲ್ಲರೂ ಬಂದು ನಮ್ಮೆಲ್ಲರ ಜೀವನವನ್ನ ಕಟ್ಕೊಂಡು ಯಾವ ಹಂತದಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಧಾರವಾಡದಲ್ಲಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಾಗ ನಾವು ಶಿವಪುತ್ರ ಸರ್ ಒಂದು ಫ್ರಾಂಚೈಸಿಯನ್ನ ಕಂಬೈಂಡ್ ಆಗಿ ತಗೊಂಡು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ಕರ್ನಾಟಕದಾದ್ಯಂತ 12 ಜಿಲ್ಲೆಗಳಿಗೆ ಹರಡ್ಕೊಂಡಿದೆ. ಅಷ್ಟೇ ಅಲ್ಲ, ಸೊ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದಾಗ್ನಿಂದ ನಾನು ಕೂಡ ಧಾರವಾಡದಲ್ಲೇ ಒಂದು ಫ್ರಾಂಚೈಸಿ ಕೂಡ ಮಾಡಿದ್ವಿ. ಸೊ ಇವಾಗ ಪ್ರೆಸೆಂಟ್ ಬೆಳಗಾಂ ಮತ್ತೆ ರಾಣೆಬೆನ್ನೂರು ಆಗಿರ್ಬೋದು, ಹುಬ್ಬಳ್ಳಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಕೂಡ ಟೀಮ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. MV ಕಂಪನಿಯಲ್ಲಿ ತುಂಬಾ ಎಳಿತಾ ಹೋದ್ರೆ ತುಂಬಾ ಲಾಂಗ್ ಆಗ್ತಾ ಹೋಗುತ್ತೆ. ಜಾಸ್ತಿ ಏನಿಲ್ಲ, ಅಪ್ರಾಕ್ಸಿಮೇಟ್ಲಿ ಅನ್ನೋದಕ್ಕಿಂತ ಹೆಚ್ಚು ಕಡಿಮೆ ಆಗಿದ್ರೆ ಒಂದು 10-20 ಸಾವಿರ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ. ಇದನ್ನ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೀನಿ. ಯಾಕಂತ ಹೇಳಿದ್ರೆ ಇದನ್ನ ತಗೊಳ್ಳೋದಕ್ಕೆ ನಾನು ಪಟ್ಟಿರೋ ಶ್ರಮ ಏನಿದೆ ಅಂತ ಹೇಳಿ ನನಗೆ ಗೊತ್ತಿದೆ. ಸೊ ನಾನು MV ಸಂಸ್ಥೆಯಲ್ಲಿ ಟೋಟಲ್ ಆಗಿ ತಗೊಂಡ್ರೆ ಇನ್ಕಮ್ ಎಷ್ಟು ಅಂತ ಹೇಳಿದ್ರೆ ಜಾಸ್ತಿ ಏನಿಲ್ಲ, ನನ್ನ ವಯಸ್ಸಿಗಿಂತ ಒಂದು 6 ಲಕ್ಷ ಜಾಸ್ತಿ ತಗೊಂಡಿದ್ದೀನಿ ಅಷ್ಟೇ. ಎಷ್ಟಿರ್ಬೋದು? ಯಾರು ಗೆಸ್ ಮಾಡ್ತೀರಾ? ಎಸ್ 29. ಸಾರಿ, ನನ್ನ ಏಜ್ 24 ಈಗ. ನೀವು ಲಾಸ್ಟ್ ಇಯರ್ ನನ್ನ ಏಜ್ ಕೇಳಿದ್ರಿ ಅಂತ ಅನ್ಸುತ್ತೆ. ದಾವಲ್ ಸಾಬ್ ಸರ್? ಎಸ್. ಸೊ ನಾನು ಟೋಟಲ್ ಆಗಿ MV ಸಂಸ್ಥೆಯಿಂದ ಅರ್ನ್ ಮಾಡಿರ್ತಕ್ಕಂಥ ಇನ್ಕಮ್ 30 ಲಕ್ಷ ರೂಪಾಯಿ. ಸೊ 30 lakhs rupees ಇನ್ಕಮ್ ನ ಅರ್ನ್ ಮಾಡಿದ್ದೀನಿ. ಮೇ ಬಿ ಇದನ್ನ ಗರ್ವದಿಂದ ಹೇಳ್ಕಂತಿಲ್ಲ, ಸ್ವಲ್ಪ ಹೆಮ್ಮೆಯಿಂದ ಹೇಳ್ಕಂತೀನಿ. ಸೊ MV ಕಂಪನಿಯಲ್ಲಿ ಟಾಪ್ ಅರ್ನರ್ಸ್ ಅಂತ ಬಂದ್ರೆ ಮೇ ಬಿ 4ನೇದು 5ನೇ ಸ್ಥಾನದಲ್ಲಿ ನಾನು ಇರ್ಬೋದೇನೋ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅಪರ್ಚುನಿಟಿಯನ್ನು ನನಗೆ ಕೊಟ್ಟಿರ್ತಕ್ಕಂಥ ನನ್ನ ಅಪ್ಲೈನ್ ಲೀಡರ್ ಆಗಿರುವಂಥ ಸುರೇಶ್ ಸರ್ಗೆ ಈ ಒಂದು ಸಂದರ್ಭದಲ್ಲಿ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸೊ ನಮ್ಮನ್ನ
ನಾವು ಕೆಲವೊಂದು ಸಂದರ್ಭದಲ್ಲಿ ಇದು ನನ್ನ ಕಡೆಯಿಂದ ಆಗಲ್ಲ ಅಂತ ಅನಿಸಿದಾಗ ನಿನ್ನಿಂದ ಸಾಧ್ಯ ಇದೆ, ಇದನ್ನ ನೀನು ಮಾಡ್ಬೋದು, ನೀನು ಕೆಪಬಲ್ ಇದೆಯಾ ಅಂತ ಹೇಳಿ ನಮ್ಮ ಅಬಿಲಿಟಿಯನ್ನು ನಮಗೆ ತೋರಿಸ್ಕೊಟ್ಟಿರುವಂಥ ರಾಕೇಶ್ ಸರ್ ಆಗಿರ್ಬೋದು, ಹರೀಶ್ ಸರ್ ಆಗಿರ್ಬೋದು, ಭಾಷಾ ಸರ್ ಆಗಿರ್ಬೋದು, ಹಾಗೆ ಸಂಜಯ್ ಸರ್ ಆಗಿರ್ಬೋದು. ಆಮೇಲೆ ನಾವು ಫ್ರಾಂಚೈಸಿಗಳನ್ನ ರನ್ ಮಾಡ್ತಾ ಇರ್ಬೇಕಾರೆ ಸೊ ನಾವು ಚೆನ್ನಾಗಿ ಮಾಡಿ ಅಂತ ಹೇಳಿ ನಮ್ಮ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಕಿರಣ್ ಸರ್ ಕೂಡ ಇದ್ದಾರೆ. ಸೊ ಎಲ್ರಿಗೂ ಕೂಡ ಅವ್ರಿವ್ರು ಅಂದೆ ಸಂಜಯ್ ಸರ್ ಅವರಿಗೂ ಕೂಡ, ಕುಲಕರ್ಣಿ ಸರ್ಗೂ ಕೂಡ, ಸೈಯದ್ ಸರ್ ಎಲ್ರಿಗೂ ಕೂಡ, ಹಾಗೆ ಇನ್ನೂ ಒಂದ್ಸತಿ ಸೊ ನನ್ನ ಟೀಮಿಗೂ ಕೂಡ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ನ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.